ಮದುವೆ ನಿರಾಕರಣೆ ಆರೋಪದಲ್ಲಿ ಯುವತಿ ಮೇಲೆ ಅಟ್ಯಾಕ್ ಪ್ರಕರಣ, ಆರೋಪಿಯ ಶೀಘ್ರ ಬಂಧನಕ್ಕೆ ಯುವತಿಯ ಕುಟುಂಬಸ್ಥರ ಆಗ್ರಹ. ಪದೇ ಪದೇ ಮಗಳಿಗೆ ಕಿರುಕುಳ ನೀಡುತ್ತಿದ್ದ ಬಗ್ಗೆ ಯುವತಿಯ ತಂದೆ ಅಳಲು. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಕಿರುಕುಳ ಆರೋಪ. ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಯುವತಿಯ ಸ್ನೇಹಿತರ ಖಾತೆಗಳಿಗೂ ಯುವತಿಯ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ. ಬೇರೆ ದಾರಿ ಇಲ್ಲದೆ ದೂರು ನೀಡಲು ಮಗಳನ್ನ ಕರೆಸಿಕೊಂಡಿದ್ದೆ. ಈ ವೇಳೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ಕಾರಿನಲ್ಲಿ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಎಂದು ಆರೋಪ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಯುವತಿಯ ತಂದೆ ಒತ್ತಾಯ. ನಿನ್ನೆ ಸಂಜೆ ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ನಡೆದಿದ್ದ ಘಟನೆ. ಆರೋಪಿ ವಿರುದ್ಧ ಆಲೂರು ಪಟ್ಟಣದಲ್ಲಿ ಕೊಲೆ ಯತ್ನ ಕೇಸ್ ದಾಖಲು. ಟಾರ್ಚರ್ ಕೊಡೋದು, ಅವನು ಹುಡುಗ ಒಳ್ಳೆತನ ಇರ್ತಿಲ್ಲ, ಹಂಗಾಗಿ ನಮಗೆ ಲವ್ಗೂ ಏನಿಲ್ಲ ಸರ್. ಅವನು ಏಕಾಏಕಿ ಈ ದುರುದ್ದೇಶಕ್ಕಾಗಿ 2 ಹೆಣ್ಣುಮಕ್ಕಳು ಅವ್ರ ಮನೇಲಿ ಮಾಡೋಕ್ಕೆಂದು ದೌರ್ಜನ್ಯ ಮಾಡಿರೋದು. ಇದೇ ಉದ್ದೇಶ. ಬೇರೆ ಕೆಟ್ಟ ಮೆಸೇಜೆಲ್ಲ ಹಾಕೋದು ಅವಳ ಬಗ್ಗೆ, ಫ್ರೆಂಡ್ಗಳಿಗೆ ಅವ್ರವ್ರಿಗೆ ಎಲ್ಲರಿಗೂ ಮೆಸೇಜ್ ಹಾಕೋದು. ಇನ್ಸ್ಟಾಗ್ರಾಮ್ ಅವಳ ಖಾತೆ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ಹಾಕೋದು, ಏನನ್ನ ಕೆಟ್ಟದಾಗಿ ಎಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದ ಅವನು. ಅದಕ್ಕೆ ಬಾ ಅಂತ ಕರೆದ್ಬಿಟ್ಟು ನಮ್ಮ ಮಗಳ ಬೆಂಗಳೂರಿಗೆ ಕೆಲಸ ಮಾಡ್ತಾಯಿದ್ದ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸವ. ಅಲ್ಲಿಂದ ಕರೆಸಿ ನಾವು ಹಿಂಗೆಲ್ಲ ಮಾತಾಡೋಣ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಏಕಾಏಕಿ ಬಂದು ಕಡ್ದು ಬಿಟ್ಟ ಸರ್. ನಿನ್ನೆ ಸಾಯಂಕಾಲ 6 ಕಾಲಲ್ಲಿ ಮಾಡಿದ್ದು ಸರ್. ಅವ್ರ ಜೊತೆಯಲ್ಲಿ ಅವ್ರ ಅಪ್ಪನೂ ಬಂದಿದ್ದರು, ಅವ್ರ ಮಾವ ಇದ್ದರು, ಅವನು 3 ಜನ, ಆಮೇಲೆ ಇನ್ನೊಬ್ಬನ ಯಾರೋ ಫ್ರೆಂಡು ಅಂತಲೂ ಇದ್ದ. ಅವನ ಮೋಹಿತ್ ಅಂತ ಅವನು ಕಡ್ದನು. ಅವ್ರ ಅಪ್ಪ ನಾವೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ ಸ್ಟೇಷನ್ಗೆ ಹೋಗೋಣ ಅಂತವ. ಅಷ್ಟು ಬಂದು ಅವಂಗೆಲ್ಲ ಕಾರಲ್ಲಿ ಹೇಳ್ಕೊಂಡು ಕಡ್ದೇ ಬಿಟ್ಟ. ಕಾರಲ್ಲಿ ಎಲ್ಲ ಕತ್ತಿ ತಂದಿದ್ದ. ಕೈಗೆ 2 ಕಡ್ದವನೆ, ಕೈ 2 ಕಡ್ದವನೆ, 2 ಕೈ ಹೋಗಿದೆ. ಅಲ್ಲಿಂದ ಈ ತಲೆಗೆ ಹೊಡೆದವನೆ, ಈ ಕಡೆ ಪಕ್ಕೆಗೆ ಬಿದ್ದಿದೆ ಏಟು. ಡಾಕ್ಟ್ರು ಸ್ವಲ್ಪ ಎಮರ್ಜೆನ್ಸಿ ಇದೆ ನೋಡಿ, ಆದಷ್ಟು ಇನ್ನೆರಡು ದಿವಸ ನೋಡೋಣ. ಇವತ್ತು ರಾತ್ರಿ ಎಲ್ಲ ಸರ್ಜರಿ ಮಾಡ್ಯಾರೆ. ನೋಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಆಲೂರು ತಾಲೂಕು ಆಲೂರಲ್ಲಿ ಅರೆಸ್ಟ್ ಸಿಕ್ಕಿಲ್ಲ. ಅವನು ಪರಾರಿಯಾಗ್ಯಾನೆ. ಪೊಲೀಸ್ನವರು ನಿರ್ಗತಿಕ ಏನು ಅವರು ಬಿಹೇವ್ ಮಾಡ್ತಾಯಿಲ್ಲ ನಮ್ಮ ಬಗ್ಗೆ. ಅವರು ಬಡಸ್ತಾನ ನೋಡಿ ಅವರು ಏನು ಬಿಹೇವ್ ಮಾಡ್ತಾಯಿಲ್ಲ. ನಾನು ರಾತ್ರಿಯಿಂದಲೇ ಯಾರು ನಾನು ಅವ್ರ ತಂದೆ ನಾನು ಯಾರು ಆರೋಪಿ ಶಿಕ್ಷೆ ಆಗಬೇಕು ನಮಗೆ. ಅವನಿಗೆ ಕಠಿಣವಾದ ಶಿಕ್ಷೆ ನಮ್ಮ ಇದಕ್ಕೆ ಆಗಬೇಕು. ಹಂಗಾಗಿ ಏನು ಸರ್, ನನ್ನ ಹೆಸರು ಸೋಮಶೇಖರ್ ಅಂತ. ಯಾರು